ವರ್ಗಾವಣೆ ಅವಧಿ ಮುಗಿದರೂ ಜಮಖಂಡಿಯಲ್ಲೇ ಬೀಡು ಬಿಟ್ಟಿರುವ ಅಧಿಕಾರಿಗಳು. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಲೋಕಾಯುಕ್ತಕ್ಕೆ ದೂರು ನೀಡಿದ ವಕೀಲ ಶಂಕರ್ ಲೇಲೆ ಹಾಗೂ ಆರ್ಟಿಐ ಹೋರಾಟಗಾರ ಬಿಎಸ್ ಮಠಪತಿ. ಅಧಿಕಾರಾವಧಿ ಮುಗಿದ್ರೂ ಒಂದೇ ಸ್ಥಳದಲ್ಲಿ ವರ್ಷಗಟ್ಟಲೆ ಠಿಕಾಣಿ ಹೂಡಿರುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಈಗ ಜಮಖಂಡಿಯಲ್ಲಿ ಕಾನೂನು ಹೋರಾಟದ ಬಿರುಗಾಳಿ ಎದ್ದಿದೆ. ಹೌದು, ನಿಯಮದ ಪ್ರಕಾರ 3 ವರ್ಷಗಳ ಸೇವಾ ಅವಧಿ ಮುಗಿದಿದ್ರೂ ಜಮಖಂಡಿ ಉಪವಿಭಾಗ ಹಾಗೂ ತಾಲೂಕು ಮಟ್ಟದ ವಿವಿಧ ಕಚೇರಿಗಳಲ್ಲಿ ವರ್ಗಾವಣೆಯಾಗದೆ ಮುಂದುವರೆದಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಖ್ಯಾತ ವಕೀಲರಾದ ಶಂಕರ್ ಲೇಲೆ ಹಾಗೂ ಪ್ರಸಿದ್ಧ ಮಾಹಿತಿ ಹಕ್ಕು ಹೋರಾಟಗಾರ ಡಾಕ್ಟರ್ ಬಿಎಸ್ ಮಠಪತಿ ಅವರು ಮಾನ್ಯ ಲೋಕಾಯುಕ್ತರಿಗೆ ಜಮಖಂಡಿಯಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ನೇರವಾಗಿ ದೂರನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ನೌಕರರು ಒಂದೇ ಸ್ಥಳದಲ್ಲಿ ನಿಗದಿತ ಅವಧಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದರೆ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೂಲೆ ಗುಂಪಾಗುತ್ತೆ, ಭ್ರಷ್ಟಾಚಾರ ಮತ್ತು ಪಕ್ಷಪಾತಕ್ಕೆ ದಾರಿಯಾಗುತ್ತದೆ ಎನ್ನುವುದು ಸರ್ಕಾರದ ನಿಯಮಗಳ ಆಶಯವಾಗಿದೆ. ಆದರೆ ಜಮಖಂಡಿಯ ಉಪವಿಭಾಗ, ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳ ಹಲವು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಾವಣೆ ಅವಧಿ ಮುಗಿದರೂ ಕೂಡ ರಾಜಕೀಯ ಪ್ರಭಾವವನ್ನು ಬಳಸಿ ಅದೇ ಹುದ್ದೆಗಳಲ್ಲಿ ಮುಂದುವರೆದಿದ್ದಾರೆ ಅಂತ ದೂರಿನಲ್ಲಿ ಗಂಭೀರವಾದ ಆರೋಪ ಮಾಡಲಾಗಿದೆ. ಮಾಹಿತಿ ಹಕ್ಕು ಹೋರಾಟಗಾರರಾದ ಡಾಕ್ಟರ್ ಬಿಎಸ್ ಮಠಪತಿ ಅವರು ಜಮಖಂಡಿಯ ತಾಲೂಕು ಆಡಳಿತ ಸೌಧದಲ್ಲಿ ಬಾಗಲಕೋಟೆ ವಿಭಾಗದ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಖುದ್ದಾಗಿ ದೂರು ಪತ್ರವನ್ನು ಹಸ್ತಾಂತರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಒಂದೇ ಸ್ಥಳದಲ್ಲಿ ಅತಿಯಾದ ಕಾಲ ನೆಲೆಸಿರುವ ಅಧಿಕಾರಿಗಳಿಂದ ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಕೂಡಲೇ ಇಂತಹ ಅಧಿಕಾರಿಗಳ ಸೇವಾ ಅವಧಿಯನ್ನು ಪರಿಶೀಲಿಸಿ ನಿಯಮ ಬಾಹಿರವಾಗಿ ಮುಂದುವರೆದಿರುವವರ ಪಟ್ಟಿಯನ್ನು ಸಿದ್ಧಪಡಿಸಿ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೆ ವರ್ಗಾವಣೆಗಾಗಿ ಶಿಫಾರಸು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಧ್ಯಮದ ಮೂಲಕ ಮಾತನಾಡಿದ ವಕೀಲ ಶಂಕರ್ ಲೇಲೆ ಅವರ ಸರ್ಕಾರದ ಪಾಲಿಸಿ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕಾರಿಗಳ ವರ್ಗಾವಣೆಯಾಗಬೇಕು. ಆದರೆ ಜಮಖಂಡಿಯಲ್ಲಿ ಅವಧಿ ಮುಗಿದ್ರೂ ಅಧಿಕಾರಿಗಳು ಅಲ್ಲೇ ಮುಂದುವರೆದಿದ್ದಾರೆ. ಇದರಿಂದ ಭ್ರಷ್ಟಾಚಾರಕ್ಕೆ ಹಾದಿಯಾಗುತ್ತೆ. ಲೋಕಾಯುಕ್ತರು ಇಂತಹ ಅಧಿಕಾರಿಗಳ ಪಟ್ಟಿ ತೆಗೆದು ಕೂಡಲೇ ವರ್ಗಾವಣೆ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಆ ಅವಧಿ ಮುಗಿದ ಕೂಡ ಅವರು ಇನ್ನೂ ಹೆಚ್ಚಿಲ್ಲೇ ಅದಾರ. ಸರ್ಕಾರದ ಈ ಪಾಲಿಸಿ ಅದಕ್ಕಿಂತ ಎವ್ರಿ 3 ಇಯರ್ಸ್ 3 ವರ್ಷಕ್ಕೆ ಅದಕ್ಕೆ ಮಾಡ್ತಾರೆ. ಅವ್ರದ್ದು ಜನರ ಜೋಡ ಸಂಪರ್ಕ ಬಂದ ಒಡನಾಟ ಬೆಳೀತದೆ. ಆ ಒಡನಾಟದಿಂದ ಪಕ್ಷಪಾತಿ ಅವ್ರದ್ದು ಆಗಬಹುದು, ಭ್ರಷ್ಟಾಚಾರಕ್ಕೆ ಹಾದಿ ಆಗಬಹುದು. ಈ ರೀತಿಯೇ ಸರ್ಕಾರವನ್ನು ಪಾಲಿಸಿ ಮಾಡಿರ್ತದೆ. ಏನು 3 ವರ್ಷಕ್ಕೆ ಆದರೆ ಕೆಲವು ಸರ್ಕಾರಿ ಅಧಿಕಾರಿಗಳು ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಮಾಡಿಕೊಂಡು ಈ ಅವಧಿ ಒಳಗೆ ಕಂಟಿನ್ಯೂ ಮಾಡಲಿಕ್ಕೆ 3 ವರ್ಷ ಆದರೂ ಇದಕ್ಕೆ ಗಮನ ಕೊಟ್ಟ ಲೋಕಾಯುಕ್ತ ಅವರು ಗಮನ ಕೊಟ್ಟ ಆ ಸರ್ಕಾರಿ ಅಧಿಕಾರಿಗಳ ಒಂದು ಪಟ್ಟಿ ತೆಗೆದು ಅವ್ರು ಕೂಡಲೇ ವರ್ಗಾವಣೆ ಮಾಡಬೇಕು. ಆದರೆ ಇದಕ್ಕೆ ಭ್ರಷ್ಟಾಚಾರಕ್ಕೆ ಒಂದು ತಡೆ ಆದಂಗೆ ಆಗ್ತದೆ ಅಂತ ಅವರ ಅಭಿಪ್ರಾಯ ಮಾಡ್ಯಾರ ಮತ್ತು ಅರ್ಜಿನೂ ಕೊಟ್ಟಾರ. ಇದಕ್ಕೆ ಸೂಕ್ತ ಕ್ರಮ ಲೋಕಾಯುಕ್ತ ಅವರು ವಹಿಸಬೇಕಂತ ಹೇಳಿ 2 ಮಾತಿಲ್ಲಿ ಗ್ರಾಮ. ಈ ದೂರಿನ ಪ್ರತಿಗಳನ್ನು ಬೆಂಗಳೂರಿನ ಮುಖ್ಯ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸೂಕ್ತ ಕ್ರಮಕ್ಕಾಗಿ ರವಾನಿಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಈ ದೂರನ್ನು ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಈ ನಡೆಗೆ ತೀವ್ರ ಬೆಂಬಲ ವ್ಯಕ್ತವಾಗಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಹೋರಾಟ ಮುಂದುವರೆಯಲಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಜಮಖಂಡಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿಎಸ್ ಮಠಪತಿ, ಮಾಹಿತಿ ಹಕ್ಕು ಹೋರಾಟಗಾರ, ಜಮಖಂಡಿ. ಇವತ್ತಿನ ದಿನ ನಮ್ಮ ಜಮಖಂಡಿ ತಾಲೂಕಾ ಆಡಳಿತ ಸೌಧದಲ್ಲಿರ್ತಕ್ಕಂಥ ಕಚೇರಿಗೆ ಮಾನ್ಯ ಲೋಕಾಯುಕ್ತ ಅಧೀಕ್ಷಕರು ಭೇಟಿ ಕೊಟ್ಟಿದ್ದರು. ಆ ಭೇಟಿ ಕೊಟ್ಟಂಥ ಸಾರ್ವಜನಿಕ ಕುಂದುಕೊರತೆಯಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನಾನು ದೂರನ್ನು ಸಲ್ಲಿಸಿದ್ದೇನೆ. ದೂರಿನ ವಿಷಯ ಏನು ಅಂತಂದರೆ, ಜಮಖಂಡಿ ಉಪವಿಭಾಗ ಮಟ್ಟದಲ್ಲಿ, ಜಮಖಂಡಿ ತಾಲೂಕಾ ಮಟ್ಟದಲ್ಲಿ, ಜಮಖಂಡಿ ಗ್ರಾಮೀಣ ಮಟ್ಟದಲ್ಲಿ ಸತತವಾಗಿ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸಿ ಇಲ್ಲೇ ಬೀಡು ಬಿಟ್ಟಿರುವಂಥ ಅಧಿಕಾರಿಗಳನ್ನು ಒಂದು ಪಟ್ಟಿ ಮಾಡಿ ಅವ್ರದ್ದೊಂದು ಸೇವಾ ಅವಧಿ ಡ್ಯೂ ಮುಗಿದಿತ್ತು ಅಂತಂದರೆ
ಅವರನ್ನು ವರ್ಗಾವಣೆಗೆ ಅಗತ್ಯ ಕ್ರಮ ತಗೊಳ್ಬೇಕು ಅಂತ ಹೇಳಿ ಇದೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನಾವು ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮ ಮಾನ್ಯ ಲೋಕಾಯುಕ್ತ ಅಧೀಕ್ಷಕರು ಸ್ಪಂದನೆ ಮಾಡಿ ಮುಂದಿನ ಅಗತ್ಯ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದು ಅರ್ಜಿಯ ಒಂದು ವಿಷಯ ಏನಪ್ಪ, ದೂರಿನ ವಿಷಯ ಅಂದರೆ ಜಮಖಂಡಿ ವಿಭಾಗ ಮತ್ತು ಗ್ರಾಮೀಣ ತಾಲೂಕು ಮಟ್ಟದಲ್ಲಿ ಅವರ ಸೇವಾವಧಿ ಅಂದರೆ ಒಬ್ಬ ಸರ್ಕಾರಿ ನೌಕರರು ಅಧಿಕಾರಿಗಳು ಒಂದು ಊರಲ್ಲಿ ಒಂದು ಸ್ಥಳದಲ್ಲಿ ಇಷ್ಟೇ ವರ್ಷಗಳು ಇರಬೇಕು ಅಂತ ಒಂದು ಸರ್ಕಾರದ ನಿಯಮ ಅದ. ಆ ನಿಯಮವನ್ನು ಮೀರಿ ಅನೇಕ ವರ್ಷಗಳಿಂದ ಇಲ್ಲೇ ಒಂದು ಬೀಡು ಬಿಟ್ಟಿರೋಂಥ ಅಧಿಕಾರಿಗಳ ವಿರುದ್ಧ ನಾವು ಸಾರ್ವಜನಿಕ ಹಿತಾಸಕ್ತಿ ಒಂದು ದೂರನ್ನು ಸಲ್ಲಿಸಿದ್ದೇವೆ. ಏಕೆಂದರೆ ಅವರು ಭಾಳ ಜನ ಇಲ್ಲೇ ಇರೋದರಿಂದ ಮತ್ತೊಬ್ಬರು ಬರುವಂಥ ಅವಕಾಶ ತಪ್ತದ. ಈ ಕಾರಣಕ್ಕಾಗಿ ನಾವು ಇದನ್ನು ಅಗತ್ಯ ಕ್ರಮ ತಗೊಂಡು ಯಾರ್ದು ಪೀರಿಯಡ್ ಡ್ಯೂ ಆಗ್ಯದಲ್ಲ ಅವ್ರದನ್ನು ಜಮಖಂಡಿ ವಿಭಾಗ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಗ್ರಾಮೀಣ ಮಟ್ಟದಿಂದ ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು, ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಬೇಕು ಅಂಥೇಳಿ ನಾನು ಒಂದು ಸಾರ್ವಜನಿಕ ಹಿತಾಸಕ್ತಿ ದೂರನ್ನು ಮಾನ್ಯ ಲೋಕಾಯುಕ್ತ ಅಧೀಕ್ಷಕರು ಬಾಗಲಕೋಟೆ ಇವರಿಗೆ ಒಂದು ಜಮಖಂಡಿಯಲ್ಲಿ ನಡೆದಂಥ ಒಂದು ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಮನವಿಯನ್ನು ನಾನು ಸಲ್ಲಿಸಿದ್ದೇನೆ. ಅದರಿಂದ ಅವರು ಅದನ್ನು ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದನ್ನು ನಮ್ಮ ಗಮನಕ್ಕೆ ತಂದು ಈ ಒಂದೆರಡು ಮಾತುಗಳನ್ನು ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಷಯ ಏನಂದ್ರೆ